ಮರ್ತಿದ್ದೀರಾ ನೀವು ಸದನದಲ್ಲಿ ಏನಂತ ಮಾತಾಡ್ತೀರಾ? ನೀವು ಒಂದು ಸರ್ಕಾರ ಅಥವಾ ಅದಕ್ಕೆ ಸಂಬಂಧಪಟ್ಟಂತ ಕಾನೂನು ಪ್ರತಿಯೊಬ್ಬರೂ ಕೂಡ ಒಳಗೊಂಡಂತ ಸಹಕಾರಿ ಕ್ಷೇತ್ರ ಆಗಬೇಕು ಅನ್ನೋದಕ್ಕೋಸ್ಕರ ಮೊನ್ನೆ ನಡೆದಂಥ ಚುನಾವಣೆಯಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಅವಕಾಶವನ್ನು ಕಲ್ಪಿಸ್ಕೊಟ್ಟಿದೆ. ಆದರೆ ಸದನದಲ್ಲಿ ನೀವೇನಂತ ಮಾತನಾಡಬೇಕು? ಒಂದು ಎಲ್ರಿಗೂ ಕೂಡ ಒಂದು ಸಮಾನತೆಯ ಒಂದು ಸಹಕಾರವನ್ನು ಕೊಡಲಿಕ್ಕೆ ಈ ಸಹಕಾರ ಸಂಸ್ಥೆ ಇರ್ತಕ್ಕಂಥದ್ದನ್ನು ಹೇಳೋದು ಬದಲಾಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಈ ಸಹಕಾರಿ ಕ್ಷೇತ್ರಕ್ಕೆ ಮತ್ತು ಈ ಸಹಕಾರಿ ವಲಯಕ್ಕೆ ನೀವು ಬಂದಂಥ ಸಂದರ್ಭದಲ್ಲಿ ಅದು ಹಾಳಾಗ್ತದೆ ಅಂತಕ್ಕಂಥ ಮಾತನ್ನು ವ್ಯಕ್ತಪಡಿಸ್ತೀರಿ ಅಂತ ಹೇಳಿದ್ರೆ ನಿಮ್ಮಲ್ಲಿರ್ತಕ್ಕಂಥ ಕೊಳಕು ಮನಸ್ಸು ಮತ್ತು ನಿಮ್ಮಲ್ಲಿರ್ತಕ್ಕಂಥ ಸ್ವಾರ್ಥತನ, ನಿಮ್ಮಲ್ಲಿರ್ತಕ್ಕಂಥ ಜಾತಿಯ ಮನಸ್ಸು ನಮ್ಮೆಲ್ಲರೂ ಕೂಡ ಇವತ್ತು ನಿಮ್ಮ ವಿರುದ್ಧ ಇವತ್ತು ನಾವು ಘೋಷಣೆಯನ್ನು ಕೂಗ್ತಕ್ಕಂಥದ್ದು, ನಿಮ್ಮನ್ನು ನಾವು ಆ ಸದನದಿಂದ ಹೊರಗಿಡಬೇಕು ಅಂತಕ್ಕಂಥದ್ದು ಉದ್ದೇಶ ನಮ್ಮದು. ಮೊದಲನೇದಾಗಿ ನಿಮ್ಮನ್ನು ವಿಧಾನಸಭೆಯ ಸ್ಥಾನದಿಂದ ನಿಮ್ಮ ಮತ್ತು ನಿಮ್ಮ ಮಗನ್ನ, ನಿಮ್ಮ ಮಗ ಹುಣಸೂರು ಕ್ಷೇತ್ರದಲ್ಲಿ ಗೆದ್ದಿದ್ದಾನೆ, ನೀವು ಮೈಸೂರಿನ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಗೆದ್ದಿದ್ದೀರಿ ಮತ್ತು ಚಾಮುಂಡೇಶ್ವರಿ ಕ್ಷೇತ್ರ ಮತ್ತು ಹುಣಸೂರು ತಾಲೂಕಿನ ಕ್ಷೇತ್ರದಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಜನಸಂಖ್ಯೆ ಎಷ್ಟಿದೆ ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೊಳ್ಳಿ. ನಿಮ್ಮನ್ನ 4 ಬಾರಿ, 1 ಸಾರಿ ಹುಣಸೂರು ಮತ್ತು 3 ಸಾರಿ ನಿಮ್ಮನ್ನ ಚಾಮುಂಡೇಶ್ವರಿ ಕ್ಷೇತ್ರ ನೀವು ಗೆಲ್ಲಬೇಕಾದ್ರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಓಟು 1 ಲಕ್ಷಕ್ಕಿಂತಲೂ ಕೂಡ ಅಧಿಕವಾಗಿರ್ತಕ್ಕಂಥದ್ದು, 1 ಲಕ್ಷಕ್ಕಿಂತಲೂ ಕೂಡ ಅಧಿಕವಾಗಿರ್ತಕ್ಕಂಥ ಮತವನ್ನು ಪಡೆದು ಆ ಸಮಾಜಕ್ಕೆ ನೀವು ನ್ಯಾಯವನ್ನು ಕೊಡಬೇಕಾಗಿತ್ತು. ಆ ನ್ಯಾಯವನ್ನು ಬಿಟ್ಟು ಅನ್ಯಾಯವನ್ನು ಘೋಷಣೆ ಮಾಡೋದ್ರ ಮೂಲಕ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವ್ರಿಗೆ ಈ ಸಹಕಾರಿ ಕ್ಷೇತ್ರದಲ್ಲಿ ಏನಾದರೂ ಕೂಡ ಅವಕಾಶವನ್ನು ಕೊಟ್ಟರೆ ಇಡೀ ಸಹಕಾರಿ ಕ್ಷೇತ್ರ ನಾಶವಾಗ್ತದೆ ಅಂತಕ್ಕಂಥದ್ದನ್ನ ಬಹಳ ಆಕ್ರೋಶಭರಿತವಾಗಿ ಲಕ್ಷಾಂತರ ಜನರು ಮಾಧ್ಯಮದ ಮೂಲಕ ಟಿವಿ ಮೂಲಕ ನೋಡುವುದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ನಿಮ್ಮ ಮೇಲೆ ನಾವು ನನಗೆ ಕಾನೂನಿನ ಚೌಕಟ್ಟಿನಲ್ಲಿ ನಿಮ್ಮ ವಿರುದ್ಧವಾಗಿ ಒಂದು ಕೋರ್ಟ್ನಲ್ಲಿ ಒಂದು ಕೇಸನ್ನು ದಾಖಲೆ ಮಾಡಬೇಕು ಅಂತಕ್ಕಂಥದ್ದು ಮೊದಲನೇದು. ಎರಡನೇದಾಗಿ ನಿಮ್ಮನ್ನು ರಾಜೀನಾಮೆ ಕೊಡಿಸಬೇಕು ಅಂತಕ್ಕಂಥದ್ದು. ಒಂದು ವೇಳೆ ಮುಂದಿನ ಚುನಾವಣೆಯಲ್ಲಿ ನಿಮ್ಮ ಮಗ ಹರೀಶ ನೀವು ಜೆ.ಡಿ. ದೇವೇಗೌಡರೆ ಹುಣಸೂರಲ್ಲಿ ಮತ್ತು ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಯಾವ ರೀತಿ ನೀವು ಗೆಲ್ತಿದ್ದೀರಿ ಅಂತಕ್ಕಂಥದ್ದನ್ನು ನಾವು ಇವತ್ತು ನಿಂತಿದ್ದೀವಲ್ಲ, ನಾವು ನಿಮಗೆ ಚಾಲೆಂಜ್ ಮಾಡ್ತಾ ಇದ್ದೀವಿ. ನಿಮಗೆ ಮೊನ್ನೆ ಪತ್ರಿಕಾಗೋಷ್ಠಿಗಳು ಕೂಡ ಮಾಡಿದ್ದೀನಿ. ನಿಮಗೆ ಬಡ್ಡಿ ರಹಿತವಾದಂಥ ಹಣ